ನಮಸ್ತೆ ಫ್ರೆಂಡ್ಸ್, ಸಂಜೆ 5 ಗಂಟೆಗೆ ನವಿಲುಗುಡ್ದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ದೇವದುರ್ಗದ ಗಬ್ಬೂರಿಗೆ ಬಂದು ಸೇರುವಷ್ಟರಲ್ಲಿ ಬೆಳಗಿನ 5 ಗಂಟೆಯಾಗಿತ್ತು. ಎಲ್ಲ ಇಲ್ಲಿ ಬಂದು ಎಲ್ಲ ಸ್ನಾನ ಅದು ಮಾಡಿಕೊಂಡು ಗಬ್ಬೂರಲ್ಲಿ 2 ಗಂಟೆವರೆಗೂ ರೆಸ್ಟ್ ಮಾಡಿ ಅಲ್ಲಿ ಭಕ್ತರ ಪ್ರಸಾದವನ್ನು ಸೇವನೆ ಮಾಡಿ ಅಲ್ಲಿಂದ 3 ಗಂಟೆಗೆ ಮತ್ತೆ ಪಾದಯಾತ್ರೆ ರಾಯಚೂರು ಕಡೆಗೆ ಪ್ರಾರಂಭ ಮಾಡಲಾಯಿತು. ಗಬ್ಬೂರಿಂದ ಪಾದಯಾತ್ರೆ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಒಳಗಡೆ ಶಾರ್ಟ್ಕಟ್ ರಸ್ತೆಯಲ್ಲಿ ರಾಯಚೂರಿಗೆ ಹೋಗುತ್ತೇವೆ. ಇದು ರಾಯಚೂರು ಹತ್ತಿರವಿರುವ ಮಾರಮ್ಮ ದೇವಸ್ಥಾನ. ಇಲ್ಲಿ ಬಂದು ರಾತ್ರಿ 11 ಗಂಟೆಗೆ ರೆಸ್ಟ್ ಮಾಡಲಾಗುತ್ತದೆ. ಬೆಳಗಿನ 5 ಗಂಟೆಗೆ ಮತ್ತೆ ಪಾದಯಾತ್ರೆ ಶುರು ಮಾಡಲಾಗುತ್ತದೆ. ಇಲ್ಲಿ ಟಿಫಿನ್ ಕೂಡ ತಯಾರು ಮಾಡಿ ನಮಗೆ ಕೊಡುತ್ತಾರೆ ಕಮಿಟಿಯವರು. ಇದು ಮಾರುತಿ ದೇವಸ್ಥಾನ. ಇಲ್ಲಿ ಉಪ್ಪಿಟ್ಟು ತಯಾರು ಮಾಡುವ ಸಲುವಾಗಿ ಟೊಮೆಟೊವನ್ನು ಕೊಯ್ದು ಕೊಡ್ತಾ ಇದ್ದಾರೆ ನಮ್ಮ ಪಾದಯಾತ್ರಿಗಳೆಲ್ಲರೂ. ಇಲ್ಲಿ ಇನ್ನೂ ಈಗ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ರು. ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಆಗಿ ಇವರು ಎಲ್ಲ ಕ್ಲೀನ್ ಮಾಡಿ ಅವರಿಗೆ ಎಲ್ಲ ಕೊಯ್ದು ಬೆಳಗಿನ ಜಾವ ಭಕ್ತಾದಿಗಳಿಗೆ ರೆಡಿ ಮಾಡಲು ಟಿಫಿನ್ ತಯಾರು ಮಾಡ್ತಾಯಿದ್ದಾರೆ. ಬೆಳಗಿನ 7 ಗಂಟೆಯಾಗಿತ್ತು. ನಮ್ಮ ಬಸವನ ಬಾಗೇವಾಡಿಯ ಭಕ್ತರಾದಂಥ ಮಾಳಿ ಸರ್ ಅವರ ಮನೆಯಲ್ಲಿ ಕಂಬಿ ಪೂಜೆಯನ್ನು ಮಾಡಲಾಯಿತು. ಅಲ್ಲಿ ಅನ್ನ ಪ್ರಸಾದವನ್ನು ಮಾಡಿರುತ್ತಾರೆ. ಎಲ್ಲರೂ ನಾವು ಅನ್ನ ಪ್ರಸಾದವನ್ನು ಮಾಡಿಕೊಂಡು ಆಮೇಲೆ ರಾಮಲಿಂಗೇಶ್ವರ ದೇವಸ್ಥಾನ ರಾಯಚೂರಲ್ಲಿ ಅಲ್ಲಿ ನಮ್ಮದು ಒಂದು ದಿನ ಪೂರ್ತಿಯಾಗಿ ರೆಸ್ಟ್ ಮಾಡಲಾಗುತ್ತದೆ. ಈಗ ಮಾಳಿ ಸರ್ ಮನೆಯಲ್ಲಿ ಕಂಬಿ ಪೂಜೆಯನ್ನು ಮಾಡಲಾಗುತ್ತದೆ. ಮಾಳಿ ಸರ್ ಮನೆಯಲ್ಲಿ ಅನ್ನಪ್ರಸಾದ ಸೇವನೆ ಮಾಡುತ್ತಿರುವುದು ಅದ್ಭುತವಾಗಿ ರುಚಿಕಟ್ಟಾಗಿ ಪ್ರಸಾದವನ್ನು ತಯಾರು ಮಾಡಿರುತ್ತಾರೆ. ಇವ್ರದ್ದು ಇಲ್ಲ ಬಸ್ಸು ನೋಡಿ ಕಡೆ ಮಾಳಿ ಸರ್ ಅವರ ಮನೆಯ ಹೊರಗಿನ ನೋಟ ಇದು. ಸುಂದರವಾಗಿದೆ ಮನೆ ಸೇರೋದು. ರಾಯಚೂರು ಸಿಟಿಯಲ್ಲಿ ಬಂದ ತಕ್ಷಣ ಅಲ್ಲಿ ಸರ್ಕಲ್ಲು ರೋಡ್ಗಳಲ್ಲಿ ಹೋಗುವ ಅಂಥ ಸಮಯದಲ್ಲಿ ಅಲ್ಲಿ ಒಂದು ಸ್ವಲ್ಪ ಫೋಟೋ ಹಾಗೂ ವಿಡಿಯೋಗಳನ್ನು ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಫೋಟೋ ಹಾಗೂ ವಿಡಿಯೋಗಳನ್ನು ಮಾಡಿಕೊಂಡು ಹಾಗೆ ಮುಂದೆ ನಾವು ರಾಮಲಿಂಗೇಶ್ವರ ದೇವಸ್ಥಾನ ಸ್ವಲ್ಪ ದೂರನೇ ಇದೆ ಇಲ್ಲಿ ರಾಯಚೂರಿಂದ ಹೊರಭಾಗದಲ್ಲಿ. ಅಲ್ಲಿಗೆ ನಾವು ಹೋಗಿ ಇವತ್ತೊಂದು ದಿನ ಪೂರ್ತಿಯಾಗಿ ರೆಸ್ಟ್ ಮಾಡಿ ಸಂಜೆ 4 ಗಂಟೆ ಸಮಯದಲ್ಲಿ ಮತ್ತೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುತ್ತೇವೆ. ಇದು ರಾಯಚೂರಿನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ನಾವು ರೆಸ್ಟ್ ಮಾಡುತ್ತೇವೆ 4 ಗಂಟೆವರೆಗೂ. ಇಲ್ಲಿ ಎಲ್ಲರೂ ತಮ್ಮ ಫೋನ್ಗಳನ್ನು ಚಾರ್ಜ್ ಮಾಡಿಕೊಳ್ಳುತ್ತಾರೆ ಹಾಗೂ ಎಲ್ಲರೂ ರೆಸ್ಟ್ ಮಾಡುತ್ತಾರೆ. ಇಲ್ಲಿ ನಮ್ಮ ಶ್ರೀಶೈಲ ಕಮಿಟಿ ಬಸವನ ಬಾಗೇವಾಡಿಯವರು ಪ್ರಸಾದವನ್ನು ತಯಾರು ಮಾಡುತ್ತಾರೆ. ಎಲ್ಲರೂ ನಾವು ಮಧ್ಯಾಹ್ನ 2 ಗಂಟೆಗೆ ಪ್ರಸಾದವನ್ನು ಮಾಡಿಕೊಂಡು ಹಾಗೆ ಮತ್ತೆ 4 ಗಂಟೆಗೆ ನಾವು ಪಾದಯಾತ್ರೆಯನ್ನು
ಶುರು ಮಾಡುತ್ತೇವೆ. ಇಲ್ಲಿ ಎಲ್ಲರೂ ಅಲ್ಲಿ ಕಾಲುಗಳನ್ನು ನೋವಾಗಿರುತ್ತವೆ, ಅವರೆಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ, ಕುಂತಿದ್ದಾರೆ. ಇಲ್ಲಿ ಮತ್ತೆ ನಮ್ಮ 4 ಗಂಟೆಗೆ ಪಾದಯಾತ್ರೆ ಪ್ರಾರಂಭವಾಯಿತು. ರಾಯಚೂರಿನ ಸಿಟಿಯಿಂದ ಸ್ವಲ್ಪ ಭಾಗ ಮುಂದೆ ಹೋಗಿ ಅಲ್ಲಿಂದ ಲೆಫ್ಟ್ ಒಂದು ಚಿಕ್ಕ ರಸ್ತೆ ಸಿಗುತ್ತದೆ. ಅಲ್ಲಿಂದ ನಮಗೆ ಶಾರ್ಟ್ಕಟ್ಟಾಗಿ ಶ್ರೀಶೈಲಂ ರಸ್ತೆ ಸಿಗುತ್ತದೆ. ಅಲ್ಲಿ ಹೋದಾಗ ಒಂದು ಸಣ್ಣ ಟೆಂಟು ಹಾಗೆ ಅಲ್ಲಿ ಟೀ ಅದು ಇತ್ತು. ಅಲ್ಲಿ ಟೀ ಕುಡಿದುಕೊಂಡು ಮತ್ತೆ ನಾವು ಆಂಧ್ರ ಪ್ರದೇಶದ ಬಾರ್ಡರ್ ಸಮೀಪ ಆಗುತ್ತದೆ, ಅಲ್ಲಿ ಹೋದೆವು. ಇದು ಕುಳಿತಿರುವುದು 6 ಗಂಟೆಯಾಗಿತ್ತು. ಅಲ್ಲಿ ಒಂದು ಬಾವಿ ಅಂತಿದೆ. ಅಲ್ಲಿ ಬಾವಿ ಸ್ವಲ್ಪ ಕಾಡದ ಮಧ್ಯೆ ಇದೆ, ಅಲ್ಲಿ ಭಯಾನಕ ಇದೆ. ಅದರ ಸಲುವಾಗಿ ಇನ್ನೊಂದು ರಸ್ತೆ ಮುಖಾಂತರ ಹೋಗಬೇಕೆಂದು ಇಲ್ಲಿ ನಾವು ಎಲ್ಲರೂ ಬರಲಿ ಅಂತ ಕಾಯುತ್ತಾ ಕುಳಿತುಕೊಳ್ಳಲಾಗಿದೆ. ಎಲ್ಲರೂ ಸೇರಿ ಮತ್ತೆ ಬೇರೆ ರಸ್ತೆ ಮುಖಾಂತರವಾಗಿ ನಾವು ಸಾಯಿಬಾಬಾ ಮಂದಿರಕ್ಕೆ ನಾವು ಅಲ್ಲಿ ಪೂರ್ತಿಯಲ್ಲಿ ವಿಶ್ರಾಂತಿ ಇರುತ್ತದೆ, ಅಲ್ಲಿಗೆ ಹೋದೆವು. ರಾತ್ರಿಯೆಲ್ಲ ಪಾದಯಾತ್ರೆ ಮಾಡಿ ಬೆಳಗಿನ ಜಾವ 7 ಗಂಟೆ ಆಗಿತ್ತು. ಸಾಯಿಬಾಬಾ ಆಶ್ರಮದ ಹತ್ತಿರ ಇದ್ದೇವೆ. ಇನ್ನೇನು ಸಾಯಿಬಾಬಾ ಆಶ್ರಮದಲ್ಲಿ ರೆಸ್ಟ್ ಮಾಡುತ್ತೇವೆ. ಇದು ಸಾಯಿಬಾಬಾ ಆಶ್ರಮ. ಇಲ್ಲಿ ಬಂದು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತಮ್ಮ ಫೋನ್ಗಳನ್ನು ಚಾರ್ಜ್ ಮಾಡಿಕೊಂಡು ಫುಲ್ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನಮ್ಮ ಕಮಿಟಿ ಬಳಗ ಎಲ್ಲ ನಮಗೆ ಅನ್ನ ಪ್ರಸಾದವನ್ನು ತಯಾರು ಮಾಡುತ್ತಾರೆ. ಮತ್ತು ನಾವು ಮುಂದೆ 3 ಗಂಟೆಗೆ ನಾವು ಇಲ್ಲಿಂದ ಪಾದಯಾತ್ರೆ ಶುರು ಮಾಡಿ ಹಾಗೆ ಶಾಂತಿನಗರಕ್ಕೆ ಪ್ರಯಾಣವನ್ನು ಬೆಳೆಸುತ್ತೇವೆ. ಇಲ್ಲಿ ಪೂರ್ತಿಯಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವು ಎಲ್ಲ ನಮ್ಮ ಲಾರಿಯಲ್ಲಿ ಇದ್ದಂಥ ನಮ್ಮ ಬ್ಯಾಗ್ ಲಗೇಜ್ಗಳು ಎಲ್ಲ ಕೆಳಗಡೆ ಇಳಿಸಿದ್ದಾರೆ ಕಮಿಟಿಯವರು. ನಮ್ಮ ಕಮಿಟಿಯವರು ಬಿಸಿಯಾದಂಥ ಅನ್ನ ಪ್ರಸಾದವನ್ನು ತಯಾರು ಮಾಡಿದ್ದಾರೆ. ಇವರು 10 ದಿನಗಳ ಕಾಲ ನಮಗೆ ಅನ್ನ ಪ್ರಸಾದ ನಮ್ಮ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಮಗೆ ತುಂಬ ಸಹಾಯ ಮಾಡುತ್ತಾರೆ ನಮ್ಮ ಕಮಿಟಿ ಬಳಗ. ನೀವು ಬೇಕೇ ಅಲ್ರಿ?
ಸಂಪದ ಕೊಡುವನು ಮಲ್ಲಯ್ಯ ಸಂಪದ ಕೊಡುವನು ಮಲ್ಲಯ್ಯ ಕುದುರೆ ಜಾತ್ರೆಗೆ ಸಂಪದ ಕೊಡುವನು ಸಂಪದ ಕೊಡುವ ಹಂಗೆ ನಾವು ಹೋದ ವರ್ಷ ಮಾಡೀವಿ, ಈ ವರ್ಷ ಅಲ್ಲ. ಏನು ಸಿಗವಲ್ಲ ಒಟ್ಟ ಸಿಗೋಲ್ಲ. ಈಗ ಸಿಕ್ಕ ನೋಡ್ರಿ. ಇಲ್ಲ ತೆಗಿಬೇಕಾಗಿದ್ರಿ ಮಾವಂದು.